ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ರಿಯಲ್ ಆರ್ ಸ್ಟೋರಿನ ನಿಮ್ಮ ಮುಂದೆ ತಂದಿದ್ದೇನೆ. ಈ ಸ್ಟೋರಿ ನಡೆದಿರೋದು ಕೇರಳದ ಒಂದು ಪುಟ್ಟ ಹಳ್ಳಿಯಲ್ಲಿ ನಡೆದಿರೋಂಥ ಒಂದು ಘಟನೆ ಇದು ನಾನು ಯೂಟ್ಯೂಬಲ್ಲಿ ನೋಡೋವಂಥ ಒಂದು ವಿಡಿಯೋ. ನಾನು ರಿಯಲ್ ಆಗಿ ನೋಡಿಲ್ಲ, ಕೇಳಿಲ್ಲ. ಬಟ್ ಈ ಕತೆ ನಾನು ಇಷ್ಟು ದಿನ ಹೇಳೋದಂಥ ಒಂದು ಕತೆಗಳಲ್ಲಿ ಡಿಫ್ರೆಂಟ್ ಆಗಿದೆ. ಯಾವ ರೀತಿ ಅಂದರೆ, ಈಗ ಒಂದೇ ಒಂದು ಊಹೆ ಮಾಡ್ಕೊಳ್ಳಿ. ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಎದ್ದು ಹೋದಂಥ ಒಬ್ಬ ವ್ಯಕ್ತಿ ಸಂಜೆ 12 ಗಂಟೆ ಆದರೂ ಮನೆಗೆ ಬರೆದಿದ್ದಾಗ ಆ ಮನೆಯವ್ರ ಕುಟುಂಬಕ್ಕೆ ಯಾವ ರೀತಿ ಒಂದು ಭಯ ಆಗಿರುತ್ತೆ. ಆ ಜಾಗದಲ್ಲಿ ನೀವಿದ್ದ ಒಂದು ಸತಿ ಯೋಚನೆ ಮಾಡಿ ನೋಡಿ, ಆ ಫೀಲ್ ಹೇಗಿರುತ್ತೆ ಅಂತ. ನಿಜವಾಗ್ಲೂ ಇಲ್ಲಿ ನಡೆದಿರೋಂಥ ಘಟನೆ ಏನಂದರೆ, ಒಂದು ಸಣ್ಣ ಕುಟುಂಬ, ಅದರಲ್ಲಿ ಒಂದು 2 ಗಂಡು ಮಕ್ಕಳು, ತಂದೆ ತಾಯಿ. ಬಟ್ ಒಬ್ಬ ಗಂಡು ಮಗ ಅವನು ಮದುವೆಯಾಗಿ ಸಪ್ರೇಟ್ ಆಗಿರ್ತಾನೆ. ಆದ್ದರಿಂದ ಒಬ್ಬ ತಮ್ಮನ ಏನು ಚಿಕ್ಕವನಿರ್ತಾನೆ, ಅವನ ಮೇಲೆ ಫುಲ್ಲು ಜವಾಬ್ದಾರಿ ಬಿದ್ದಿರುತ್ತೆ. ಆದ್ದರಿಂದ ಅವ್ನು ದುಡಿಬೇಕು ಅಂತ ಒಂದು ಊಹೆ ಒಂದು ಸಂದರ್ಭ ಅವನ ಮೇಲೆ ಬಂದೇ ಇರುತ್ತೆ. ಆದ್ದರಿಂದ ಅವನೇನು ಮಾಡ್ತಾನೆ ಅಂದರೆ, SLCಗೆ ಸ್ಕೂಲ್ನ ಬಿಡ್ತಾನೆ, ಕಾಲೇಜ್ ಮೆಟ್ಲು ಸಹ ಹತ್ತಲ್ಲ. ಸಣ್ಣದಾಗಿ ಎಲ್ಲೋ ಒಂದು ಸ್ಟೋರಲ್ಲಿ ಏನೋ ಒಂದು ವರ್ಕ್ ಮಾಡ್ಕೊತಾ ಇರ್ತಾನೆ. ಅವನಿಗೆ 18 ವರ್ಷ ಆದಮೇಲೆ ಒಂದು ಕಂಪ್ನಿಗೆ ಹೋಗಬೇಕು ಅಂತ ಒಂದು ಆಸೆ ಇರುತ್ತೆ. ಯಾಕಂದರೆ ಅಲ್ಲಿ ಕೊಡ್ತಾ ಇರೋವಂಥ ಸ್ಯಾಲರಿ ಅವನಿಗೆ ಕಮ್ಮಿ ಇರುತ್ತೆ. ಅವನೇನು ಮಾಡ್ತಾನೆ ಅಂದರೆ, ಒಂದು ಕಂಪ್ನಿಗೆ ಸೇರಬೇಕು ಅಂತ 18 ವರ್ಷ ಆಗುತ್ತೆ, ಕಂಪ್ನಿಗೂ ಸಹ ಸೇರ್ತಾನೆ. ಆ ಕಂಪ್ನಿ ಬಂದ್ಬಿಟ್ಟು ದೂರ ಇರುತ್ತೆ. ಅವನ ಸದ್ಯದ ಸರೌಂಡಿಂಗಲ್ಲಿ ಅವ್ನಿಗೆಲ್ಲೂ ಇರೋ ಅಕ್ಕಪಕ್ಕದಲ್ಲಿ ಕಂಪ್ನಿ ಸಿಗೋಲ್ಲ. ಯಾಕಂದರೆ ಅದೊಂದು ಹಳ್ಳಿ, ದೂರ ಇರುತ್ತೆ. ದೂರ ಅವ್ನು ಟ್ರಾವೆಲ್ ಮಾಡ್ಕೊಂಡು ಹೋಗಲೇಬೇಕು. ಸಿಚುವೇಶನ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಅವನೇನು ಮಾಡ್ತಾನೆ ಅಂದರೆ, ಪಾಪ ಅವ್ರ ಅಪ್ಪ ಅಮ್ಮನ ಮಕ ನೋಡ್ತಾನೆ. ಅಣ್ಣ ಮನೆ ಬಿಟ್ಟು ಹೋಗಿದ್ದಾನೆ, ಬೇರೆ ಇಲ್ಲ, ಅವ್ನ ಜೀವನ ಅವ್ನು ಸಾಗಿಸ್ತಾ ಇದ್ದಾನೆ. ಬಟ್ ಇವನ ಜೀವನ ಕಟ್ಕೋಬೇಕು ಅಂದರೆ ಲಾಂಗ್ ಆಯಿತು, ಹತ್ರ ಆಯಿತು, ಅವ್ನು ಕೆಲಸ ಮಾಡಲೇಬೇಕು. ಅದರಿಂದ ಅವನೇನು ಮಾಡ್ತಾನೆ ಅಂದರೆ, ಪಾಪ ಅಲ್ಲಿಂದ 10 ಗಂಟೆ ಆಫೀಸ್ ಓಪನ್ ಇದೆ ಅಂದರೆ ಅವ್ನು ಮನೆ 6 ಗಂಟೆಗೆ ಬಿಡಬೇಕಾಗಿರುತ್ತೆ. ಟ್ರಾವೆಲ್ ಮಾಡ್ಕೊಂಡೇ ಹೋಗ್ತಾನೆ. ಬಟ್ ಟೈಮಿಂಗ್ಸ್ ಲೆಕ್ಕ ಹಾಕಿ, ಅಷ್ಟು 4 ಅವರ್ ಜರ್ನಿ ಇರುತ್ತೆ ಅಂದರೆ ಅವ್ನು ಎಷ್ಟು ಕಿಲೋಮೀಟ್ರು ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು ಅಂತ. ಮತ್ತು ಅಲ್ಲಿಂದ ಕಂಪ್ನಿ ಬಿಡೋದು 7 ಗಂಟೆ ಆದರೂ ಅವ್ನು ಮನೆಗೆ ಬರೋದು 12 ಗಂಟೆ ಅಂತೆ. ಆ ಒಂದು ಡಿಸ್ಟೆನ್ಸ್ನ ನೀವೇ ಲೆಕ್ಕ ಹಾಕೊಳ್ಳಿ. ಯಾಕಂದರೆ ಅವ್ನು ಹೋಗ್ತಿದ್ದಂಥ ರೋಡು ಕಾಡು ರಸ್ತೆ. ಅವನೇನು ಮಾಡ್ತಾನೆ ಅಂದರೆ, ಪಾಪ ಹೋಗ್ತಾ ಇರ್ತಾನೆ ದಿನ ಬೆಳಗ್ಗೆ. ಅವ್ನಿಗೆ ಏನಂದ್ರೆ ಏನು ಕಾಣಲ್ಲ, ಜವಾಬ್ದಾರಿ ಒಂದು ಬಿಟ್ಟರೆ ಅವ್ನ ಕಣ್ಣೆದ್ರಿಗೆ ಇನ್ನೇನು ಕಾಣ್ತಾ ಇರಲ್ಲ. ಅವನೇನು ಮಾಡ್ತಾನೆ, ಪಾಪ ಹೋಗ್ತಾ ಬರ್ತಾ ಇರ್ತಾನೆ. ದಿನ ಓಡಾಡೋಂಥ ರೋಡ್ ಅಲ್ವಾ, ಅವ್ನಿಗೇನು ಭಯ ಅನಿಸಿರಲ್ಲ. ಒಂದು ಮನೆಗೆ ಒಂದು ಫೋನ್ ಕೊಡಿಸಿರ್ತಾನೆ. ಅವನು ಸಹ ಒಂದು ಸಣ್ಣ ಕೀಪ್ಯಾಡ್ ಫೋನ್ ಇಟ್ಕೊಂಡು ಓಡಾಡ್ತಾ ಇರ್ತಾನೆ. ಕಡು ಬಡ್ತಾನೆ, ಏನೂ ಮಾಡೋಕ್ಕಾಗಲ್ಲ. ಟಚ್ ಫೋನ್ ಇಕ್ಬೇಕು ಅನ್ನೋದೇನಿಲ್ಲ. ಇದು ಜಾಸ್ತಿ ನಡೆದಿರೋವಂಥದ್ದೇನಲ್ಲ. ಒಂದು 2 ವರ್ಷದ ಹಿಂದೆ ಯೂಟ್ಯೂಬ್ ವೀಡಿಯೋ ನೋಡಿದ್ದು ನಾನು. 2 ವರ್ಷ ಹಿಂದೆ ಅಪ್ಲೋಡ್ ಆಗಿರೋಂಥ ವೀಡಿಯೋ ನೋಡಿದ್ದು. ಮೇ ಬಿ ಒಂದು 3-4 ವರ್ಷ ಆಗಿರ್ಬೋದು. ಆದರೂ ಅಂಥ ಇದರಲ್ಲೂ ಸಹ ಒಂದು ಕೀಬೋರ್ಡ್ ಫೋನ್ ಇಟ್ಕೊಂಡು ಏನೋ ಒಂದು ಜವಾಬ್ದಾರಿಯಿಂದ ಹೊತ್ಕೊಂಡು ಓಡಾಡ್ತಾ ಇರ್ತಾನೆ. ಒಂದು ದಿನದ ಏನಾಗುತ್ತೆ ಅಂದರೆ, ಬೆಳಗ್ಗೆ 6 ಗಂಟೆಗೆ ಮನೆ ಬಿಡ್ತಾನೆ. ತಿಂಡಿ ಕಟ್ಸ್ಕೊತಾನೆ, ಮಧ್ಯಾಹ್ನ ಊಟದೆಲ್ಲ ಕಟ್ಸ್ಕೊಂಡು ಮನೆ ಬಿಡ್ತಾನೆ. ಪಾಪ ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು 50 ಕಿಲೋಮೀಟರ್ಸ್ ಅಂದ್ಕೊಳ್ಳಿ. ನನ್ನ ಅಂದಾಜು, ಅವನಿಗೆ ಕಿಲೋಮೀಟರ್ ಅದರಲ್ಲಿ ಮೆನ್ಷನ್ ಮಾಡಿಲ್ಲ ಎಷ್ಟು ಕಿಲೋಮೀಟರ್ ಅಂತ. ಒಂದು 50 ಕಿಲೋಮೀಟರ್ಸ್ ಅಂತ ಅಂದ್ಕೊಳ್ಳಿ ಅವ್ನು ಡಿಸ್ಟೆನ್ಸು ಟ್ರಾವೆಲ್ ಮಾಡ್ತಿದ್ದು. ಒಂದು ಕಾಡು ರಸ್ತೆಯಲ್ಲಿ ಬೆಳಗಿನ ಜಾವ ಅದು ಹೋಗ್ತಾನೆ. ಮತ್ತೆ ಸಂಜೆ ಬರಬೇಕಾದ್ರೆ ಅವನ ಕಾಡು ರೋಡಿಗೆ ಬರ್ತಾನೆ. ಬಟ್ ಮನೆಗೆ ಬರಲ್ಲ. ಆ ಕಾಡು ರಸ್ತೆಯಲ್ಲಿ ಏನಾಯಿತು ಅಂತ ಯಾರಾದರೂ ಊಹಿಸ್ಕೊಳಕ್ಕಾಗುತ್ತೆ? ನೈಟ್ 12 ಗಂಟೆ ಆ ಟೈಮಲ್ಲಿ ನಾನೇ ಆಗಲಿ ನೀವೇ ಆಗಲಿ ಒಂದೇ ಒಂದು ಸತಿ ಆ ಜಾಗದಲ್ಲಿ ಏನು ಆಗಿರ್ಬೋದು ಅಂತ ಒಂದೇ ಒಂದು ಸತಿ ಊಹಿಸ್ಕೊಂಡು ನೋಡಿ, ಗೊತ್ತಾಗೋದು ನಿಮಗೆ. ಅಲ್ಲಿ ನಿಜವಾಗ್ಲೂ ನಡೆದಿದ್ದೇನೆಂದರೆ, ಅವನ ಘಟನೆ ನಡೆದು ಮನೆಗೆ ಬಂದು ಹೇಳ್ತಾನಲ್ಲ, ಅವ್ರ ತಂದೆ ತಾಯಿ ನಿಜವಾಗ್ಲೂ ಆ ಒಂದು ಸಂದರ್ಭದಲ್ಲಿ ಧೈರ್ಯವಾಗಿದ್ದು ಹೆಚ್ಚು. ಯಾಕಂದರೆ ಅವ್ನಿಗೆ ನಡೆದಿರೋವಂಥ ಅಷ್ಟು ಭಯ, ಅಷ್ಟು ಹೆಂಗ್ ಮ್ಯಾನೇ ಆದಷ್ಟು ಎದುರ್ಕೊಂಡು ಹೇಳ್ತಾ ಇದ್ದಾನೆ ಅಂದರೆ, ಅವ್ನ ಮನೆಯಲ್ಲಿ ವಯಸ್ಸಾಗಿರೋಂಥ ತಂದೆ ತಾಯಿ ಅದನ್ನ ಯಾವ ರೀತಿ ಊಹಿಸ್ಕೊಂಡಿರ್ಬೋದು ಲೆಕ್ಕ ಹಾಕಿ. ನಡೆದಿರೋದು ಇಷ್ಟೇ. ಅವನು ಟ್ರಾವೆಲ್ ಏನು ಇದರಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿರ್ತಾನೆ. ಅಲ್ಲಿಂದ ಬರ್ಬೇಕಾದ್ರೆ ಕಾಡು ರಸ್ತೆ ಮಧ್ಯದಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ. ನಮ್ಮ ಜನಗಳು ಏನಿದ್ದಾರೆ ಪುಣ್ಯಾತ್ಮರು, ಅವರು ಎಷ್ಟು ಹೆಲ್ಪ್ ಕೇಳಿದ್ರು ಸಹ ಒಬ್ಬರು ಹೆಲ್ಪ್ ಮಾಡಲ್ಲ. ಕಾಡು ರಸ್ತೆ ಸ್ವಲ್ಪ ಎಂಥವ್ರಿಗೂ ಭಯ ಇರುತ್ತೆ. ಭಯ ಓಕೆ, ಬಟ್ ಈಗ ಒಬ್ಬರು ಕಾಡು ರಸ್ತೆಯಲ್ಲಿದ್ದಾರೆ ಅಂದರೆ ಹೆಲ್ಪ್ ಮಾಡೋಕ್ಕಾಗದಿರೋ ಅಷ್ಟು ಭಯ ಏನಲ್ಲ. ಕಾಡು ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ಪಾಪ ವಿಧಿ ಇಲ್ಲ, ತಿಳ್ಕೊಂಡು ಹೋಗಲೇಬೇಕು. ಮನೆ ಒಂದು 12 ಗಂಟೆ ಡೈಲಿ ರೀಚ್ ಆಗ್ತಿದ್ದ ಅಂದರೆ ಬೆಳಗ್ಗೆ ಒಂದು 2 ಗಂಟೆ 3 ಗಂಟೆ ಆಗುತ್ತೆ ಅಂತ ತಿಳ್ಕೊಂಡು ಹೋಗುವಂಥದ್ದು. ಅಷ್ಟರಲ್ಲಿ ಅಕ್ಕಪಕ್ಕ ಎಲ್ಲೂ ಪೆಟ್ರೋಲ್ ಬಂಕ್ಸ್, ಫ್ಯೂಯಲ್ ಬಂಕ್ಸ್ ಏನಂದರೆ ಏನೂ ಇಲ್ಲ. ಅವ್ನು ತಿಳ್ಕೊಂಡು ಹೋಗೋದು ಬಿಟ್ಟರೆ ಬೇರೆ ವಿಧಿ ಇಲ್ಲ. ಪಾಪ ಒಂದು 8-9 ಗಂಟೆ ಆಗಿರುತ್ತೆ. ಆ ಟೈಮಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ. ಅವ್ನು ತಿಳ್ಕೊತ ಮುಂದಕ್ಕೆ ಬರ್ತಾನೆ. ಒಂದು ಹತ್ರ ಗಾಡಿ ಸ್ಟಿಕನ್ ಆಗ್ಬಿಡುತ್ತೆ. ಮುಂದಕ್ಕೆ ಪುಷ್ ಆಗಲ್ಲ ಗಾಡಿ. ಬಟ್ ರಿವರ್ಸ್ ಬರ್ತಾ ಇರುತ್ತೆ. ಬಟ್ ಮುಂದಕ್ಕೆ ಪುಷಪ್ ಆಗಲ್ಲ. ಇವನೇನು ಅಂದ್ಕೊತಾನೆ ಅಂದರೆ, ಗಾಡಿ ಎಲ್ಲೋ ಪ್ರಾಬ್ಲಮ್ ಆಗಿರಬೇಕು ಅಂತ ಏನು ಮಾಡ್ತಾನೆ, ಅಲ್ಲಿಂದ ಹಿಂದಕ್ಕೆ ತಿಳ್ಕೊಂಬಂದು ಮತ್ತೆ ಮುಂದಕ್ಕೆ ಜಗ್ಸಿದು ಬಿಡ್ತಾನೆ. ಹೋಗುತ್ತೆ ಗಾಡಿ ಒಂದು ಹತ್ರ. ಅಲ್ಲಿ ಅವನಿಗೆ ಒಂದು ಮೈನಸ್ ಪಾಯಿಂಟ್ ಆಗಿರುತ್ತೆ, ಸ್ಟಕ್ ಆಗಿರುತ್ತೆ. ಅವ್ನಿಗೆ ಕನ್ಫ್ಯೂಸ್ ಆಗುತ್ತೆ, ಏನು ಯಾಕಿಂಗ್ ಆಯಿತು ಏನು ಅಂತ. ಅವ್ನಿಗೆ ಏನಂದರೆ ಏನು ಗೊತ್ತಿರಲ್ಲ. ಅವನೇನು ಮಾಡ್ತಾನೆ, ಮುಂದೆ ಹೋಗ್ತಾನೆ. ಗಾಡಿ ಹೋಗುತ್ತೆ ಪಾಪ, ಅಲ್ಲಿಂದ ಏನು ಪ್ರಾಬ್ಲಮ್ ಆಗಲ್ಲ. ಗಾಡಿ ಮುಂದೆ ಹೋಗ್ತಾ
ಫುಲ್ಲು ಖಾಲಿಯಾಗಿರುತ್ತೆ, ಸ್ಥಳದಲ್ಲಿ ಒಂದು ಹನಿ ಸಹನೂ ಇರಲ್ಲ. ಆಟೋಮೆಟಿಕ್ಲಿ ಗಾಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇವನು ಕಿಕ್ ಸಮೇತನೂ ಹೊಡೆದಿರಲ್ಲ ಗಾಡಿ, ಆಟೋಮೆಟಿಕ್ಲಿ ಗಾಡಿ ಸ್ಟಾರ್ಟ್ ಆಗುತ್ತೆ. ಅವನಿಗೆ ಸ್ವಲ್ಪ ಭಯ ಆಗುತ್ತೆ, ಆದರೂ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ ಸಿಕ್ಕಿದ ಚಾನ್ಸು, ಗಾಡಿ ಸ್ಟಾರ್ಟ್ ಆಯಿತು, ಹೋಗ್ಬಿಟ್ರೆ ಸಾಕು ಮುಂದಕ್ಕೆ ಅಂತ ಅವನೇನು ಮಾಡ್ತಾನೆ, ಹತ್ಕೊತಾನೆ ಒಂದು 500 ಮೀಟರ್ಸ್ ಡಿಸ್ಟೆನ್ಸ್ ಮುಂದೆ ಹೋಗ್ತಾನೆ. ಮತ್ತು ಅಲ್ಲಿಂದ ಏನಾಗುತ್ತೆ, ಮತ್ತೆ ಗಾಡಿ ಸ್ಟಾಪ್ ಆಗುತ್ತೆ. ಇದ್ಯಾವುದಿದು ನನ್ನ ಕರ್ಮ ನೋಡು ಅಂದ್ಕೊಂಡು ಅವನೇನು ಮಾಡ್ತಾನೆ, ಮತ್ತೆ ತಿಳ್ಕೊತ ಹೋಗ್ತಾನೆ. ಒಂದು ಲೇಡಿ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಿಜವಾಗ್ಲೂ ಆ ಟೈಮಲ್ಲಿ ಲೇಡಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನೀವೇ ಸ್ವಲ್ಪ ಯೋಚನೆ ಮಾಡಿ. ಆದರೂ ಅವನಿಗೆ ಆ ಟೈಮಲ್ಲಿ ಏನು ಯೋಚನೆ ಮಾಡಲ್ಲ, ಯಾಕಂದರೆ ಅವ್ನಿಗೊಬ್ರು ಪಾರ್ಟ್ನರ್ ಸಿಕ್ದಂಗೆ ಆಗುತ್ತೆ. ತಿಳ್ಕೊಂಡು ಹೋಗೋಕ್ಕಾಗಿರ್ಬೋದು, ಜೊತೆಗೆ ಅವನಿಗೂ ಸ್ವಲ್ಪ ಭಯ ಇರ್ತಲ್ಲ, ಯಾರೊಬ್ರು ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಹೋಗೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತಾನೆ. ಪಾಪ ಅವ್ನು ಮುಂದೆ ಒಂದು ಲೇಡಿ ಹೋಗ್ತಾ ಇರುತ್ತೆ. ಇವನೆಷ್ಟು ಕೂಗಿದ್ರೂ ತಿರ್ಗಲ್ಲ. ಎಷ್ಟಂದ್ರೆ ಎಷ್ಟು ಬಾಡಿ ಶೇಪ್ ಮಾತ್ರ ಕಾಣ್ತಾ ಇರುತ್ತೆ, ಬಟ್ ಬಟ್ಟೆ ಕಾಣ್ತಾ ಇರಲ್ಲ. ಆ ಕತ್ತಲ್ವಾ, ಏನು ಮಾಡೋಕ್ಕಾಗಲ್ಲ. ಇವನೇನು ಮಾಡ್ತಾನೆ ಅಂದರೆ, ಯಾರೋ ಹೋಗ್ತಾ ಇರ್ಬೋದು, ಬಿಡುವಂಥ ಮೇಡಮ್ 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 ಅಂತ ಕೂತ್ಕೊಂಡು ಹೋಗ್ತಾನೆ ಅವ್ರ ಲ್ಯಾಂಗ್ವೇಜಲ್ಲಿ. ಬಟ್ ಅವ್ರಿಗೆ ಏನಂದರೆ ಏನು ಕೇಳಿಸಿರೋದೋ ಎಲ್ಲೋ ಕೇಳಿಸಿರೋದ್ರು ತಿರುಗಿರಲ್ಲೋ ಗೊತ್ತಿಲ್ಲ. ಅವರು ಮುಂದೆ ಹೋಗ್ತಾನೆ ಇರ್ತಾರೆ, ಇವ್ನು ನಿಂತರೆ ಅವರು ನಿಂತ್ಕೊತಾರೆ. ಬಟ್ ಇವರು ಎಷ್ಟು ಕೂಗಿದ್ರು, ಏನು ಸ್ವಲ್ಪ ಡಿಸ್ಟೆನ್ಸಲ್ಲೇ ಇರ್ತಾರೆ, ಎಷ್ಟು ಕೂಗಿದ್ರು ಅವ್ರು ಕೇಳಿಸ್ದಲ್ಲೇ ಇರೋ ಥರ ಅವ್ರು ಸುಮ್ಮನೆ ನಿಂತ್ಕೊಂಡೇ ಇರ್ತಾರೆ. ಇವನಿಗೆ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಯಾರು ಇವರು ಇಷ್ಟು ಹತ್ರದಲ್ಲಿ ಕೂಗಿದ್ರು ಕೇಳಿಸ್ತಾ ಇಲ್ಲ, ನಾನು ನಡ್ಕೊಂಡು ಹೋದ್ರೆ ಅವರು ನಡ್ಕೊಂಡು ಹೋಗ್ತಾರೆ, ನಾವು ಕೂತ್ಕೊಂಡ್ರೆ ನಾವು ನಿಂತ್ಕೊಂಡ್ರೆ ಅವರು ನಿಂತ್ಕೊತಾ ಇದ್ದಾರೆ, ಏನಿದು ಅಂತ ಅವನಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಅವನೇನು ಮಾಡ್ತಾನೆ ಅಂದರೆ, ಅಲ್ಲೇ ಒಂದು 2 ನಿಮಿಷ ನಿಂತ್ಕೊತಾನೆ, ಅವರು ಸಹ 2 ನಿಮಿಷ ನಿಂತ್ಕೊಂತಾರೆ. ಮತ್ತೆ ಹಿಂಗೆ ನಿಂತ್ಕೊಂಡ್ರೆ ಆಗಲ್ಲ, ಟೈಮ್ ಆಗುತ್ತೆ, ಮತ್ತೆ ಬೆಳಗ್ಗೆ ಕಂಪ್ನಿಗೆ ಎದ್ದು ಬರಬೇಕು ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾನೆ. ಆಟೋಮೆಟಿಕ್ಲಿ ಅವ್ರು ರಿವರ್ಸ್ ನಡ್ಕೊಂಡ್ಬರ್ತಾರೆ. ಇವನು ಸ್ಟ್ರೈಟ್ ಫ್ರಂಟಲ್ಲಿ ಹೋಗ್ತಾ ಇದ್ರೆ ಅವ್ರು ಆಟೋಮೆಟಿಕ್ಲಿ ರಿವರ್ಸ್ ನಡ್ಕೊಂಡ್ಬರ್ತಾರೆ, ಹಿಂದೆ ಜಿಕ್ಕೊಂಡ್ಬರ್ತಾರೆ. ಇವನಿಗೆ ಸ್ವಲ್ಪ ಭಯ ಆಗುತ್ತೆ. ಸೀದಾ ಬಂದು ಈಗ ಹೆಂಗೆ ಒಂದು ಗಾಡಿ ನಿಮ್ಮ ಮಕ್ಕಳ ಮುಂದೆ ಪುಷ್ಷನ ಹಿಂಗೆ ಬರ್ರನ ಪಾಸ್ ಆಗ್ಬಿಟ್ರೆ ಒಂದು ನಿಮಗೆ ಶಾಕ್ ಆಗುತ್ತೆ, ಆ ರೀತಿ ಒಂದು ಶಾಕ್ ಆಗ್ಬಿಡುತ್ತೆ ಅವನಿಗೆ. ಯಾಕಂದರೆ ಇವನು ತಲೆ ಬೂಸ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಬಂದು ಎದುರಿಗೆ ನಿಂತ್ಕೊಂಡ್ಬಿಟ್ರೆ ಕತ್ತು ಟೈಮಲ್ಲಿ ಅಂದರೆ ಫೀಲ್ ಆಗುತ್ತೆ ಅಂತ ಅವ್ನು ಎಷ್ಟು ಭಯ ಆಗುತ್ತಲ್ವ, ಅದೇ ಭಯ ಅವನಿಗೂ ಸಹ ಆಗುತ್ತೆ. ಮತ್ತು ಅವ್ನು ಮುಂದೆ ಗಾಡಿ ಹೋಗ್ತಾ 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 ಒಂದು ಬೆಳಕಿನ ಮನೆ ಕಾಣುತ್ತೆ. ಅವ್ರ ಮುಂದೆ ನಡ್ಕೊಂಡು ಮತ್ತೆ ಅಲ್ಲಿಂದ ರಿವರ್ಸ್ ಬಂದು ನಡ್ಕೊಂಡು ಹೋಗ್ತಾರೆ. ಆ ಬೆಳಕಿನ ಮನೆ ಹತ್ರಕ್ಕೆ ತನಕ ಅವ್ರದ್ದು ಏನು ಬಾಡಿ ಶೇಪ್ ಕಾಣುತ್ತೆ, ಆ ಬೆಳಕಿಗೆ ಹೋದಟ್ಟಿಗೆ ಅವ್ರದ್ದು ಒಂದು ನೆರಳಾಗಿರ್ಬೋದು, ಆ ಬಾಡಿ ಶೇಪ್ ಆಗಿರ್ಬೋದು, ಪೂರ್ತಿ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ. ಏನಂದರೆ ಏನು ಒಂದು ಚೂರು ಸಹ ಕೇಳಲ್ಲ, ಕಾಣೋದೇ ಇಲ್ಲ. ಮೇಯ್ನಾಗಿ ಹೇಳ್ಬೇಕು ಅಂದರೆ ಅವ್ರೇನು ಮಾಡ್ತಾರೆ, ಮುಂದೆ ಹೋಗ್ತಾರೆ. ಅಲ್ಲಿಂದ ಬಂದು ಅವನಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತಲ್ಲ, ಅದರಿಂದ ಸ್ವಲ್ಪ ಮೂವ್ ಆಗಿ ಮುಂದೆ ಹೋಗ್ತಾನಲ್ಲ, ಅವ್ರು ಸ್ವಲ್ಪ ಮುಂದೆ ಮೂವ್ ಆದಾಗ ಬಾಡಿ ಶೇಪ್ ಕಾಣೆ ಆಗುತ್ತೆ. ಅವ್ನಿಗೆ ಸ್ವಲ್ಪ ಮಟ್ಟಿಗೆ ದಿಗ್ಲು ಅನ್ನೋದು ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಇವರೆಲ್ಲ ಇದ್ದವ್ರು ಕಾಣಿಸ್ತಾನೆ ಇಲ್ವಲ್ಲ ಅಂತ. ಆಟೋಮೆಟಿಕ್ಲಿ ಅಂತ ಹೇಳ್ಬೇಕು ಅಂದ್ರೆ ಅವ್ನು ಅಲ್ಲೇ ಬೆಳಗ್ಗೆ ಜಾವ 10 ಗಂಟೆ ತಗೊಂಡು ಅದೇ ಜಾಗದಲ್ಲಿ ಅವ್ನು ಯೋಚನೆ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ತಲೆ ಸುತ್ತ ಬಿದ್ದಿರ್ತಾನೆ. ಯಾರೋ ಬಂದು ಬೆಳಗ್ಗೆ ಎಬ್ಬರಿಸಿದಾಗ ಅವ್ನಿಗೆ ಜ್ಞಾಪನಕ್ಕೆ ಬರುತ್ತೆ, ಆ ಕಂಪ್ನಿ ಲೀವ್ ಹಾಕಿರ್ತಾನೆ. ಯಾಕಂದರೆ ಅವತ್ತು ಆಟೋಮೆಟಿಕ್ ಟೈಮಲ್ಲಿ 10 ಗಂಟೆ ಆಗೋಗಿರುತ್ತೆ. ಅಲ್ಲಿಂದ ಬಂದು ಮನೆಗೆ ಈ ಥರ ಮ್ಯಾಟ್ರ್ ನಡೆದಿರುತ್ತೆ ಅಂತ ಹೇಳ್ತಾನೆ. ಅಲ್ಲಿ ಅವ್ರ ತಂದೆ ತಾಯಿ ಏನಂತ ಹೇಳ್ತಾನೆ ಅಂದರೆ, ಆ ಜಾಗದಲ್ಲಿ ಹೆಚ್ಚು ಕಮ್ಮಿ 12 ರಿಂದ 15 ವರ್ಷದ ಹಿಂದೆಯಿಂದನೂ ಸಹ ಒಂದು ಆತ್ಮ ಓಡಾಡ್ತಾ ಇದೆ ಅನ್ನೋ ಸುದ್ದಿ ಇದೆ. ಆದ್ದರಿಂದ ನೀನು ಆ ಕಂಪ್ನಿ ಬಿಟ್ಬಿಡು, ಬೇರೆ ಕಂಪ್ನಿಗೆ ಹೋಗು ಅಂತ ಹೇಳ್ತಾರೆ. ಅವನು ಸಹ ಅವ್ರ ಅಪ್ಪ ಅಮ್ಮನ ಮಾತು ನಮ್ಗೆ ಇರೋದಿಲ್ಲದ ಕಾರಣ ಆ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಜಾಯ್ನ್ ಆಗ್ತಾನೆ, ಓಡಾಡ್ಕೊಂಡು ಇರ್ತಾನೆ. ಯಾವುದೇ ರೀತಿಯಾದರೂ ಸಹ ಒಂದು ನೈಟ್ ಹೊತ್ತಲ್ಲಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದರೆ, ಜರ್ನಿ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಸೇಫ್ಟಿ ನಮಗೆ ತುಂಬ ಭಾಳ ಮುಖ್ಯ ಆಗಿರುತ್ತೆ. ಅದೊಂದು ಆತ್ಮನೇ ಆಗಿರ್ಬೋದು, ಯಾರೋ ಒಬ್ಬರು ಕೇಡಿಗಳೇ ಆಗಿರ್ಬೋದು, ಅದು ನಾವು ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಮನೆ ಬರೋ ಹೆಂಗಿರುತ್ತೆ ಹಂಗಾಗುತ್ತೆ. ಆದ್ದರಿಂದ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರಾಗಿ ನೀವು ಟ್ರಾವೆಲ್ ಮಾಡೋದು ಒಳ್ಳೆಯದು, ಅದು ಕಾಡು ರಸ್ತೆಯಲ್ಲಿ. ಬೈ ಗೈಸ್.